ಸಕ್ಸಸ್ ನ ನಂತರ ಇಸ್ರೋ ಸೆಪ್ಟೆಂಬರ್ 7, 2023 ಆದಿತ್ಯ L1 ಮಿಷನ್ ಇಂಡಿಯಾಸ್ ಫಸ್ಟ್ ಸೋಲಾರ್ ಮಿಷನ್ ಸಕ್ಸಸ್ಫುಲಿ ಲಾಂಚ್ ಮಾಡಿತ್ತು. ಈ ಮಿಷನ್ ನ ಪರ್ಪಸ್ ಸೂರ್ಯನ ಮೇಲೆ ಅಧ್ಯಯನ ಮಾಡಬೇಕು ಅಂತ. ಈ ಪ್ರಾಜೆಕ್ಟ್ ಗೆ ಸುಮಾರು 400 ಕೋಟಿ ಖರ್ಚಾಗಿದೆ. ಎಷ್ಟೋ ಜನ ಹೇಳೋದು ನಾನು ಕೇಳಿದೀನಿ, ಇಷ್ಟು ಖರ್ಚು ಮಾಡಿ ಮಾಡೋದು ಯಾಕೆ ಬೇಕು ಅಂತ. ಯಾಕೆ ಹಾಗಾದ್ರೆ ಈ ಸೂರ್ಯನ ಅಧ್ಯಯನ? ಹಾಗಾದ್ರೆ ನಾವು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ಹಾಗೆ ಸೂರ್ಯನ ಮೇಲೆ ಕೂಡ ಮಾಡಕ್ಕಾಗತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಆದಿತ್ಯ L1 ಮಿಷನ್ ನ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ಸವಿ ಕುತೂಹಲ ಕಥೆಗಳು ಚಾನೆಲ್ಗೆ ಸ್ವಾಗತ. ಸೂರ್ಯ ನಮ್ಮ ಭೂಮಿಗೆ ಹತ್ತಿರ ಇರುವ ಒಂದು ನಕ್ಷತ್ರ. ಭೂಮಿ ಮೇಲೆ ಇರುವ ಪ್ರತಿಯೊಂದು ಜೀವಕ್ಕೂ ಸೂರ್ಯನೇ ಕಾರಣ. ಸೂರ್ಯನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಾವು ಈ ಬ್ರಹ್ಮಾಂಡದಲ್ಲಿ ಇರೋ ಬೇರೆ ಬೇರೆ ನಕ್ಷತ್ರಗಳ ಬಗ್ಗೆ ತಿಳ್ಕೋಬಹುದು. ಸೂರ್ಯನ ಥರ್ಮಲ್ ಮತ್ತು ಮ್ಯಾಗ್ನೆಟಿಕ್ ಫಿನೋಮಿನಾ ಅಂದ್ರೆ ಉಷ್ಣ ಮತ್ತು ಕಾಂತೀಯ ವಿದ್ಯಮಾನಗಳು, ಹಾಗೆ ಎಕ್ಸ್ಟ್ರೀಮ್ ನೇಚರ್ ಅಂದ್ರೆ ಎಕ್ಸ್ಟ್ರೀಮ್ ಸ್ವಭಾವದ ಬಗ್ಗೆ ಕೂಡ ತಿಳ್ಕೋಬಹುದು. ಈ ಮಿಷನ್ಗೆ ಆದಿತ್ಯ L1 ಅಂತ ಹೆಸರು ಯಾಕೆ ಕೊಟ್ರು? ಆದಿತ್ಯ ಅಂದ್ರೆ ಸೂರ್ಯ, L1 ಅಂದ್ರೆ ಲಗ್ರೇಂಜ್ ಪಾಯಿಂಟ್ 1. ಜೋಸೆಫ್ ಲೂಯಿಸ್ ಲಗ್ರೇಂಜ್ 18ನೇ ಸೆಂಚುರಿಯ ಒಬ್ಬ ಗ್ರೇಟೆಸ್ಟ್ ಇಟಾಲಿಯನ್ ಮ್ಯಾಥಮೆಟಿಷಿಯನ್. ಲಗ್ರೇಂಜ್ ಪಾಯಿಂಟ್ 3 ಬಾಡಿ ಪ್ರಾಬ್ಲಮ್ಗೆ ಕೊಡುವ ಒಂದು ಸೊಲ್ಯೂಷನ್. 2 ಬೃಹತ್ತಾದ ಬಾಡಿ, ಆ ಬೃಹತ್ತಾದ ಬಾಡಿನೇ ಸೂರ್ಯ ಮತ್ತೆ ಭೂಮಿ. ಅನ್ಕೊಳ್ಳೋಣ, ಇಲ್ಲಿ ಸೂರ್ಯ ಇದೆ, ಇಲ್ಲಿ ಭೂಮಿ ಇದೆ ಅಂತ. ಈ ಎರಡರ ಮಧ್ಯ ಗ್ರಾವಿಟೇಷನಲ್ ಪುಲ್ ನ ಕಾರಣ ಕೆಲವು ಜಾಗ ಕ್ರಿಯೇಟ್ ಮಾಡುತ್ತೆ, ಹಾಗೂ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಗುರುತ್ವಾಕರ್ಷಣೆಯ ಎಳೆತ ಇರೋದೇ ಇಲ್ಲ. ಅದು 0 ಆಗತ್ತೆ ಅಥವಾ ಕ್ಯಾನ್ಸಲ್ ಔಟ್ ಆಗತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹಗ್ಗ ಜಗ್ಗಾಟದ ತರ. ಸೂರ್ಯ ಹೇಗೆ ಭೂಮಿನ ಗ್ರಾವಿಟೇಷನಲ್ ಪುಲ್ ಇಂದ ಇಳಿಯತ್ತೋ ಹಾಗೆ ಭೂಮಿ ಕೂಡ ಸೂರ್ಯನ ಗ್ರಾವಿಟೇಷನಲ್ ಪುಲ್ ಇಂದಾನೆ ಇಳಿಯುತ್ತೆ. ಈ 2 ಪುಲ್ ಒಂದು ಜಾಗದಲ್ಲಿ ಬ್ಯಾಲೆನ್ಸ್ ಔಟ್ ಆಗಿ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂದ್ರೆ ಸಮತೋಲನಕ್ಕೆ ಬರುತ್ತೆ. ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಆಲ್ಮೋಸ್ಟ್ 0 ಆಗಿರುತ್ತೆ. ಇದೇ ಪಾಯಿಂಟ್ ಗೆ ಲಗ್ರೇಂಜ್ ಪಾಯಿಂಟ್ ಅಂತ ನಾವು ಕರೆಯೋದು. ನಾನ್ ನಿಮ್ಗೆ ಅವಾಗ್ಲೇನೆ ಕೇಳಿದ್ದೆ, ನಾವು ಚಂದ್ರಯಾನ 3 ಅಲ್ಲಿ ಚಂದ್ರನ ಮೇಲೆ ಹೇಗೆ ನಾವು ಲ್ಯಾಂಡ್ ಮಾಡಿದ್ವೋ ಹಾಗೆ ಸೂರ್ಯನ ಮೇಲೆ ಕೂಡ ಲ್ಯಾಂಡ್ ಮಾಡಕ್ ಆಗತ್ತಾ ಅಂತ. ಇಲ್ಲ, ನಾವು ಸೂರ್ಯನ ಮೇಲೆ ಲ್ಯಾಂಡ್ ಮಾಡಕ್ ಆಗಲ್ಲ. ಸೂರ್ಯನ ಮೇಲೆ ಟೆಂಪರೇಚರ್ ವಿಪರೀತ ಜಾಸ್ತಿ ಇರೋ ಕಾರಣ ಸ್ಯಾಟಲೈಟ್ ಸುಟ್ಟೋಗತ್ತೆ. ಹಾಗಾಗಿ ನಾವು ಲಗ್ರೇಂಜ್ ಪಾಯಿಂಟ್ ಅಲ್ಲಿ ಸ್ಯಾಟಲೈಟ್ ನ ಅಧ್ಯಯನಕ್ಕೆ ಬಿಡ್ತಿರೋದು. ಹಾಗಾದ್ರೆ ಏನಿದು ಲಗ್ರೇಂಜ್ ಪಾಯಿಂಟ್? ಸೂರ್ಯ ಮತ್ತೆ ಭೂಮಿಯ ಮಧ್ಯ 5 ಲಗ್ರೇಂಜ್ ಪಾಯಿಂಟ್ ಇದೆ. L1 ಇದೇ ಲಗ್ರೇಂಜ್ ಪಾಯಿಂಟ್ 1. ಇಲ್ಲಿ ನಾವು ಆದಿತ್ಯ L1 ನ ಕಳಿಸ್ತಿರೋದು. ಇಲ್ಲಿ ಆಗ್ಲೇ ನಾಸಾ ಮತ್ತೆ ಯುರೋಪ್ ನ ಸ್ಯಾಟಲೈಟ್ ಸೋಹೋ ಆಲ್ರೆಡಿ ಸೂರ್ಯನ ಅಧ್ಯಯನ ಮಾಡ್ತಿದೆ. L2 ಅಂದ್ರೆ ಲಗ್ರೇಂಜ್ ಪಾಯಿಂಟ್ 2. ಇಲ್ಲಿ ನಾಸಾದ ಪವರ್ಫುಲ್ ಟೆಲಿಸ್ಕೋಪ್ ಜೇಮ್ಸ್ ವೆಬ್ ಆಲ್ರೆಡಿ ಇದೆ. ಇದು ಡೀಪ್ ಸ್ಪೇಸ್ ನ ಸ್ಟಡಿ ಮಾಡುತ್ತೆ. ಜೊತೆಗೆ WMAP, ಪ್ಲಾಂಕ್, ಹರ್ಷಲ್, ಪ್ಲಾಟೋ ಕೂಡ ಇದೆ. L3 ಲಗ್ರೇಂಜ್ ಪಾಯಿಂಟ್ 3. ಈ ಪಾಯಿಂಟ್ ಆಪೋಸಿಟ್ ಸೈಡ್ ಅಲ್ಲಿ ಇದೆ. ಇದರ ಇಂಪಾರ್ಟೆನ್ಸ್ ಬಗ್ಗೆ ಇನ್ನೂ ಕೂಡ ಸ್ಟಡಿ ನಡೀತಿದೆ. ಲಗ್ರೇಂಜ್ ಪಾಯಿಂಟ್ 4 ಮತ್ತು ಲಗ್ರೇಂಜ್ ಪಾಯಿಂಟ್ 5 60 ಡಿಗ್ರಿ ಆಂಗಲ್ ಅಲ್ಲಿ ಭೂಮಿ ಮತ್ತೆ ಸೂರ್ಯನ ಜೊತೆ ಪರ್ಫೆಕ್ಟ್ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. L1 ಪಾಯಿಂಟ್ ಯಾಕೆ ಇಷ್ಟು ಇಂಪಾರ್ಟೆಂಟ್? ಬೇರೆ ಬೇರೆ ಲಗ್ರೇಂಜ್ ಪಾಯಿಂಟ್ ಇಂದ ಕೂಡ ಸ್ಟಡಿ ಮಾಡಬಹುದಲ್ಲ. ಸೂರ್ಯನ ಮೇಲೆ ಸ್ಟಡಿ ನೀವು ಭೂಮಿಯಿಂದಲೇ ಮಾಡಬಹುದಲ್ಲ ಅಂತ ಕೇಳಬಹುದು. L2 ಪಾಯಿಂಟ್ ಗೆ ಆದಿತ್ಯ ಸ್ಯಾಟಲೈಟ್ ಕಳಿಸಿದ್ರೆ ಭೂಮಿನೇ ಅಡ್ಡ ಬರುತ್ತೆ ಸೂರ್ಯನ ಸ್ಟಡಿ ಮಾಡಕ್ಕೆ. L3 ಪಾಯಿಂಟ್ ಎಕ್ಸಾಕ್ಟ್ಲಿ ಆಪೋಸಿಟ್ ಇರೋ ಕಾರಣ ಇಲ್ಲಿ ಸ್ಯಾಟಲೈಟ್ ಕಳಿಸೋದು ಅಷ್ಟು ಈಸಿ ಅಲ್ಲ. ಹಾಗೆ ಮತ್ತೆ ಅದೆಷ್ಟೋ ವರ್ಷ ಬೇಕಾಗಬಹುದು ಇಲ್ಲಿ ಸ್ಯಾಟಲೈಟ್ ಕಳಿಸಕ್ಕೆ. ಹಾಗೆ ಅಲ್ಲಿಂದ ಸಿಗ್ನಲ್ ಭೂಮಿಗೆ ಕಳಿಸಕ್ಕೆ ಸೂರ್ಯನೇ ಅಡ್ಡ ಬರುತ್ತೆ. L3 ಪಾಯಿಂಟ್ ಅಷ್ಟು ಸೂಟಬಲ್ ಜಾಗ ಅಲ್ಲ. ಹಾಗೆ L3 ಪಾಯಿಂಟ್ ನ ಇಂಪಾರ್ಟೆನ್ಸ್ ಬಗ್ಗೆ ಇನ್ನೂ ಕೂಡ ಸ್ಟಡಿ ನಡೀತಾ ಇದೆ. L4 ಮತ್ತು L5 ಪಾಯಿಂಟ್ ಅಲ್ಲಿ ಆಲ್ರೆಡಿ ತುಂಬಾನೇ ಸ್ಪೇಸ್ ಡೆಬ್ರಿಸ್ ಅಂದ್ರೆ ಅವಶೇಷಗಳು ಇರೋ ಕಾರಣ ಇಲ್ಲಿ ಆದಿತ್ಯ ಸ್ಯಾಟಲೈಟ್ ಕಳಿಸೋದು ಡೇಂಜರ್. ಯಾಕಂದ್ರೆ ಬೇರೆ ಸ್ಪೇಸ್ ನ ಅವಶೇಷಗಳ ಜೊತೆ ಸ್ಯಾಟಲೈಟ್ ಕ್ರಾಶ್ ಆಗಬಹುದು. ಅದರಿಂದ L1 ಪಾಯಿಂಟ್ ಸದ್ಯಕ್ಕೆ ತುಂಬಾನೇ ಸೂಟಬಲ್ ಲೊಕೇಶನ್ ಸೂರ್ಯನ ಸ್ಟಡಿ ಮಾಡಕ್ಕೆ. ಈ ಜಾಗ ಒಂಥರ ಸ್ಕೂಲ್ ಅಲ್ಲಿ ಫಸ್ಟ್ ಬೆಂಚ್ ಸೀಟ್ ಇದ್ದ ಹಾಗೆ ಟೀಚರ್ ಮತ್ತೆ ಬೋರ್ಡ್ ಮೇಲೆ ಇರೋದು ಕ್ಲೀನ್ ಆಗಿ ಕಾಣುತ್ತೆ. ಯಾವ ಡಿಸ್ಟ್ರಾಕ್ಷನ್ಸ್ ಕೂಡ ಇರಲ್ಲ. ಹಾಗೆ ಸೂರ್ಯನಿಂದ ಬರುವ 70% ಕಿರಣಗಳು ಭೂಮಿ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಸೂರ್ಯನ ಭೂಮಿಯಿಂದ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಕ್ಕೆ ಆಗಲ್ಲ. ಹಾಗಾಗಿ ಈ L1 ಜಾಗದಿಂದ ಸೂರ್ಯನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಬಹುದು. L1 ಪಾಯಿಂಟ್ ಒಂದು ಹ್ಯಾಲೋ ಶೇಪ್ ಅಲ್ಲಿ ಇದೆ.
ಇಲ್ಲಿ ಸಸ್ಟೈನ್ ಆಗಕ್ಕೆ ತುಂಬಾನೇ ಕಮ್ಮಿ ಫ್ಯೂಲ್ ಸಾಕು. ಕಡಿಮೆ ಬಜೆಟ್ ಅಲ್ಲಿ ಸ್ಪೇಸ್ ಪ್ರಾಜೆಕ್ಟ್ ಅನ್ನ ಸಕ್ಸಸ್ಫುಲ್ ಆಗಿ ಪ್ರಪಂಚದಲ್ಲಿ ಮಾಡೋಕೆ ಸಾಧ್ಯ ಇರೋದು ನಮ್ಮ ಇಸ್ರೋದವರಿಗೆ ಮಾತ್ರ. ಈ ಪ್ರಾಜೆಕ್ಟ್ ನ ಖರ್ಚು ಸುಮಾರು 400 ಕೋಟಿ. ಅದೇ ಚಂದ್ರಯಾನ 3 ನ ಖರ್ಚು 615 ಕೋಟಿ. ಹೌದು, ಚಂದ್ರಯಾನ 3 ಪ್ರಾಜೆಕ್ಟ್ ಕಮ್ಮಿ ಖರ್ಚಲ್ಲಿ ಆದಿತ್ಯ L1 ಮಿಷನ್ ಆಗ್ತಿರೋದು. ಆದಿತ್ಯ L1 ಮಿಷನ್ ಮಾಡಕ್ಕೆ ನಾವು PSLV ರಾಕೆಟ್ ನ ಯೂಸ್ ಮಾಡಿದೀವಿ. ಚಂದ್ರಯಾನ 3 ನ ಪ್ರಜ್ಞಾನ್ ರೋವರ್ 14 ದಿನ ಮಾತ್ರ ಆಕ್ಟಿವ್ ಇದ್ದು ಕೆಲಸ ಮಾಡಿತು. ಆದ್ರೆ ಈ ಆದಿತ್ಯ L1 ಸುಮಾರು 5 ವರ್ಷ ಆಕ್ಟಿವ್ ಇದ್ದು ಕೆಲಸ ಮಾಡುತ್ತೆ. ಚಂದ್ರ ಭೂಮಿಯಿಂದ 3.8 ಲಕ್ಷ ಕಿಲೋಮೀಟರ್ ದೂರ ಇದೆ. L1 ಪಾಯಿಂಟ್ ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರ ಇದೆ. ಅಂದ್ರೆ 4 ಪಟ್ಟು ಜಾಸ್ತಿ ಇರೋ L1 ಪಾಯಿಂಟ್ ಗೆ ಇದು ಟ್ರಾವೆಲ್ ಮಾಡ್ತಿರೋದು. ಸೂರ್ಯ ಭೂಮಿಯಿಂದ 1500 ಲಕ್ಷ ಕಿಲೋಮೀಟರ್ ದೂರ ಇದೆ. ಅಂದ್ರೆ ಜಸ್ಟ್ 1% ಡಿಸ್ಟೆನ್ಸ್ ಮಾತ್ರ ನಾವು ಕವರ್ ಮಾಡ್ತಿರೋದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬೆಂಗಳೂರಿನ ಮೈಸೂರು 150 ಕಿಲೋಮೀಟರ್ ಇದ್ರೆ ನಾವು ಜಸ್ಟ್ 1.5 ಕಿಲೋಮೀಟರ್ ಟ್ರಾವೆಲ್ ಮಾಡ್ದಂಗೆ ಆದಿತ್ಯ L1 ಪಾಯಿಂಟ್ ಟ್ರಾವೆಲ್ ಮಾಡ್ತಿರೋದು. ಸೂರ್ಯ ಭೂಮಿಗಿಂತ 109 ಪಟ್ಟು ಡಯಾಮೀಟರ್ ಅಲ್ಲಿ ದೊಡ್ಡದು. ಅಂದ್ರೆ 13 ಲಕ್ಷ ಭೂಮಿ ಸೇರಿದ್ರೆ ಒಂದು ಸೂರ್ಯ ಆಗ್ತಾನೆ. ಸೂರ್ಯ ಭೂಮಿಗಿಂತ 3,33,000 ತೂಕ ಜಾಸ್ತಿ ಇದೆ. ಹೇಳ್ಬೇಕು ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 99.86% ಮಾಸ್ ಬರೀ ಸೂರ್ಯಂದೇ ಇದೆ. ಬೇರೆ ಎಲ್ಲಾ ಪ್ಲಾನೆಟ್, ಮೂನ್, ಸ್ಯಾಟಲೈಟ್ ಎಕ್ಸೆಟ್ರಾದ ತೂಕ 0.14% ಮಾತ್ರ. ಅಂದ್ರೆ ಅನ್ಕೊಳ್ಳಿ ಸೂರ್ಯ ಎಷ್ಟು ದೊಡ್ಡದಾಗಿದ್ದಾನೆ ಅಂತ. ಭೂಮಿ ತರ ಸೂರ್ಯ ಸಹ ಬೇರೆ ಬೇರೆ ಲೇಯರ್ಸ್ ಇಂದ ಆಗಿದೆ. ಸೆಂಟರ್ ಅಲ್ಲಿ ಕೋರ್. ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂದ್ರೆ ಪರಮಾಣು ಸಮ್ಮಿಲನ ಕ್ರಿಯೆ ಆಗುತ್ತೆ. ಇಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸಸ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ಹೀಟ್ ನಮ್ಮ ಭೂಮಿ ಮೇಲೆ ಬರ್ತಿರೋದು. ಇದರ ಟೆಂಪರೇಚರ್ 15 ಲಕ್ಷ ಡಿಗ್ರಿ ಸೆಲ್ಸಿಯಸ್. ರೇಡಿಯೇಟಿವ್ ಝೋನ್ 70% ರೇಡಿಯೇಷನ್ ಈ ರೇಡಿಯೇಟಿವ್ ಝೋನ್ ಇಂದ ಬರುತ್ತೆ. ಕನ್ವೆಕ್ಟಿವ್ ಝೋನ್ 30% ರೇಡಿಯೇಷನ್ ಕನ್ವೆಕ್ಟಿವ್ ಫಾರ್ಮ್ ಅಲ್ಲಿ ಇಲ್ಲಿಂದ ಬರುತ್ತೆ. ಫೋಟೋಸ್ಪಿಯರ್ ಸಣ್ಣ ಸರ್ಫೇಸ್. ಇಲ್ಲಿ ಟೆಂಪರೇಚರ್ ಬರೀ 5500 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಆಗಿರುತ್ತೆ. ಕ್ರೋಮೋಸ್ಫಿಯರ್ ಇಲ್ಲಿ ಟೆಂಪರೇಚರ್ 6000ದಿಂದ 20,000 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಕೊರೋನಾ ಇಲ್ಲಿ ಹಾಟ್ ಪ್ಲಾಸ್ಮಾ ಇರುತ್ತೆ. ಇಲ್ಲಿ ಟೆಂಪರೇಚರ್ 1ರಿಂದ 3 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ನಿಮಗೆ ಅನಿಸ್ತಿರ್ಬೋದು ಸೂರ್ಯನ ಟೆಂಪರೇಚರ್ ವೇರಿಯೇಷನ್ ಬೇರೆ ಬೇರೆ ಲೇಯರ್ಸ್ ಅಲ್ಲಿ ಯಾಕೆ ಜಾಸ್ತಿ ಕಮ್ಮಿ ಇದೆ ಅಂತ. ಸೂರ್ಯನ ಕೋರಲ್ಲಿ ಜಾಸ್ತಿ ಟೆಂಪರೇಚರ್ ಇದೆ, ಬಟ್ ಸರ್ಫೇಸ್ ಅಲ್ಲಿ ಟೆಂಪರೇಚರ್ ಕಮ್ಮಿ ಇದೆ. ಮತ್ತೆ ಕೊರೋನಾದಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು ಅಂತ ಇನ್ನೂ ನಮ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ಆದಿತ್ಯ L1 ಇಂದ ಮಾಡೋ ಅಧ್ಯಯನದಿಂದ ಇದಕ್ಕೆ ನಮ್ಗೆ ಉತ್ತರ ಸಿಗ್ಬೋದು. ಸೂರ್ಯನಿಂದ ಹೀಟ್ ಮತ್ತೆ ಲೈಟ್ ಮಾತ್ರ ಅಲ್ಲ, ಬೇರೆ ಬೇರೆ ರೇಸ್ ಅಂದ್ರೆ ಕಿರಣಗಳು, UV ರೇಸ್, ಗಾಮಾ ರೇಸ್, ಎಕ್ಸ್ ರೇಸ್ ಮತ್ತೆ ಇನ್ನೂ ತುಂಬಾನೇ ರೇಸ್ ಹೊರಬರುತ್ತೆ. ಭೂಮಿಯ ಅಟ್ಮಾಸ್ಫಿಯರ್ ಈ ಹಾರ್ಮ್ಫುಲ್ ರೇಡಿಯೇಷನ್ಸ್ ಅಂದ್ರೆ ಈ ವಿಕಿರಣಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ. ಬಟ್ ಇದರ ಜೊತೆಗೆ ಸೋಲಾರ್ ವಿಂಡ್ ಕೂಡ ಬರುತ್ತೆ. ಈ ಸೋಲಾರ್ ವಿಂಡ್ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇಂಟರಾಕ್ಟ್ ಮಾಡಿದಾಗ ನಮ್ಗೆ ಬ್ಯೂಟಿಫುಲ್ ನಾರ್ದರ್ನ್ ಲೈಟ್ಸ್ ಕಾಣುತ್ತೆ. ಇದು ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಇಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದರ ಜೊತೆಗೆ CMEs ಅಂದ್ರೆ ಕರೋನಲ್ ಮಾಸ್ ಇಜೆಕ್ಷನ್ಸ್. ಇದು ಸೋಲಾರ್ ವಿಂಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ನ ಒಂದು ದೊಡ್ಡ ಬರ್ಸ್ಟ್. ಆಗಾಗ ಸೋಲಾರ್ ಫ್ಲೇರ್ಸ್ ಕೂಡ ಬರುತ್ತೆ. ಇದು ಲೈಟ್ ಮತ್ತೆ ಎನರ್ಜಿಯ ಒಂದು ಇಂಟೆನ್ಸ್ ಫ್ಲಾಶಸ್. ಸೋಲಾರ್ ಸ್ಟಾರ್ಮ್ಸ್ ಇನ್ನೊಂದು ಭಯಾನಕ ಇವೆಂಟ್. ಈ ಸೋಲಾರ್ ಸ್ಟಾರ್ಮ್ಸ್ ಭೂಮಿ ಹತ್ರ ಬಂದ್ರೆ ನಾವು ನಾಶ ಆಗೋ ಸಾಧ್ಯತೆ ತುಂಬಾನೇ ಇದೆ. ಇದನ್ನ ಕ್ಯಾರಿಂಗ್ಟನ್ ಇವೆಂಟ್ ಅಂತ ಕೂಡ ಕರೀತಾರೆ. ಲಾಸ್ಟ್ ಟೈಮ್ ಈ ಇವೆಂಟ್ 1859ರಲ್ಲಿ ಆಗಿತ್ತು. ಆಗ ಭೂಮಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೇಗೋ ಬಿಹೇವ್ ಮಾಡಿತ್ತು. ಭೂಮಿಯ ಟೆಂಪರೇಚರ್ ಸಹ ತುಂಬಾನೇ ಜಾಸ್ತಿ ಆಗಿತ್ತು. ಅಂದಿನ ಕಾಲದಲ್ಲಿದ್ದ ಟೆಲಿಗ್ರಾಫ್ ಮೆಷಿನ್ ಹೇಗೇಗೋ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಆಗಿ ಎಷ್ಟೋ ಟೆಲಿಗ್ರಾಫ್ ಮೆಷಿನ್ ಕೆಟ್ಟು ಹೋಗಿತ್ತು. ಅವತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಉಪಕರಣಗಳಾಗಿ ಬರೀ ಟೆಲಿಗ್ರಾಫ್ ಮಷಿನ್ ಮಾತ್ರ ಇತ್ತು. ಇವತ್ತು ನಮ್ಮ ಬಳಿ 100 ಎಲೆಕ್ಟ್ರಿಕ್ ಉಪಕರಣಗಳಿದೆ. ಅದೇ ಮೊಬೈಲ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಮತ್ತೊಂದು ಕ್ಯಾರಿಂಗ್ಟನ್ ಇವೆಂಟ್ ಆದ್ರೆ ಇದೆಲ್ಲ ಹಾಳಾಗೋ ಸಾಧ್ಯತೆ ತುಂಬಾನೇ ಇದೆ. ದೇವರಲ್ಲಿ ಕೇಳ್ಕೊಳ್ಳಿ ಈ ಇವೆಂಟ್ ಯಾವತ್ತೂ ಆಗ್ಬಾರ್ದು ಅಂತ. ಅದೃಷ್ಟವಶಾತ್ 2012ರಲ್ಲಿ ಹೀಗೆ ಒಂದು ಸೋಲಾರ್ ಸ್ಟಾರ್ಮ್ ಅರ್ತ್ ಇಂದ ಮಿಸ್ ಆಗಿದೆ. ಸೊ ನಮ್ಮ ಆದಿತ್ಯ L1 ಇದೆಲ್ಲವನ್ನು ಸ್ಟಡಿ ಮಾಡಕ್ಕೆ ಸಹಾಯ ಮಾಡುತ್ತೆ. ಆದಿತ್ಯ L1 ಒಟ್ಟಾಗಿ 7 ಪೇಲೋಡ್ ನ ಹೊತ್ತು ಹೋಗ್ತಿದೆ.
ವಿಸಿಬಲ್ ಎಮಿಷನ್ ಲೈನ್ ಕರೋನಾಗ್ರಾಫ್. ಇದು ಸೋಲಾರ್ ಕರೋನಾ ಮತ್ತು ಡೈನಾಮಿಕ್ಸ್ ಆಫ್ ಕರೋನಲ್ ಮಾಸ್ ಎಜೆಕ್ಷನ್ ನ ಅಧ್ಯಯನ ಮಾಡುತ್ತೆ. ಸೋಲಾರ್ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ SUIT ಇದು ಫೋಟೋಸ್ಪಿಯರ್ ಮತ್ತು ಕ್ರೋಮೋಸ್ಪಿಯರ್ ಹಾಗೂ ಯುವಿ ರೇಸ್ ನ ಅಧ್ಯಯನ ಮಾಡುತ್ತೆ. ಆದಿತ್ಯ ಸೋಲಾರ್ ವಿಂಡ್ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ASPEX ಮತ್ತು ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ PAPA. ಈ ಎರಡೂ ಪೇಲೋಡ್ ಸೋಲಾರ್ ವಿಂಡ್ ಹಾಗೂ ಎನರ್ಜೆಟಿಕ್ ಅಯಾನ್ಸ್ ಮತ್ತೆ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಅಧ್ಯಯನ ಮಾಡುತ್ತೆ. ಸೋಲಾರ್ ಲೋ ಎನರ್ಜಿ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಮತ್ತು ಹೈ ಎನರ್ಜಿ L1 ಆರ್ಬಿಟಿಂಗ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಇದೆರಡು ಎಕ್ಸ್ರೇ ನ ಸ್ಟಡಿ ಮಾಡುತ್ತೆ. ಮ್ಯಾಗ್ನೆಟೋಮೀಟರ್ ಇಂಟರ್ ಪ್ಲಾನೆಟರಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಸ್ಟಡಿ ಮಾಡುತ್ತೆ. ಒಂದು ಹೆಮ್ಮೆಯ ವಿಷಯ ಏನು ಅಂದ್ರೆ ಈ ಎಲ್ಲಾ ಪೇಲೋಡ್ಗಳು ಇಂಡಿಯಾದಲ್ಲೇ ತಯಾರಾಗಿರೋದು. ನಮಗೂ ಮುಂಚೆ ಸಾಕಷ್ಟು ದೇಶಗಳು ಸೋಲಾರ್ ಮಿಷನ್ ಮಾಡಿದೆ. ಅದರ ಲಿಸ್ಟ್ ಇಲ್ಲಿದೆ ನೋಡಿ. ಸೂರ್ಯನ ಬಗ್ಗೆ ತಿಳ್ಕೊಳ್ಳೋದು ಯಾಕೆಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಈಗ ಅರ್ಥ ಆಗ್ತದೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಅಂದು ಡಾಕ್ಟರ್ ವಿಕ್ರಮ್ ಸಾರಾಭಾಯಿಯಿಂದ ಭಾರತದಲ್ಲಿ ಬಾಹ್ಯಾಕಾಶ ವಿಜ್ಞಾನದ ತೊಟ್ಟಿಲು ಕಟ್ಟಿರ್ಲಿಲ್ಲ ಅಂದಿದ್ರೆ ನಮ್ ದೇಶ ಪ್ರಗತಿ ಕಾಣ್ತಿತ್ತಾ ಅಂತ. ನಾವು ಇವತ್ತು ಕೂಡ ಟಿವಿ, ಮೊಬೈಲ್, ದೇಶದ ಸೆಕ್ಯೂರಿಟಿಗಾಗಿ ಬೇರೆ ದೇಶದ ಮೇಲೆ ಅವಲಂಬನೆ ಆಗ್ಬೇಕಿತ್ತು. ದೇಶದ ಪ್ರಗತಿಗೆ ಇದು ತುಂಬಾನೇ ಒಂದು ದೊಡ್ಡ ಮೆಟ್ಟಿಲು. ಡಾಕ್ಟರ್ ವಿಕ್ರಮ್ ಸಾರಾಭಾಯಿಯ ಕನಸಿನಿಂದ ನಿರ್ಮಿತವಾದ ಈ ಇಸ್ರೋ ಹಾಗೂ ಅದರ ಸಾಧನೆಯ ಬಗ್ಗೆ ನಮಗೆ ತುಂಬಾನೇ ಹೆಮ್ಮೆ ಇದೆ. ಈ ತುಂಬಾನೇ ಚಾಲೆಂಜಿಂಗ್ ಮಿಷನ್ ಮಾಡಿರೋ ನಮ್ಮ ಇಸ್ರೋಗೆ ನಾವು ಅಭಿನಂದನೆ ಹೇಳೋಣ. ಹಾಗೆ ಇದೇ ರೀತಿ ಇನ್ನು ಒಳ್ಳೆ ಒಳ್ಳೆ ಮಿಷನ್ ಗಾಗಿ ನಮ್ಮ ಸಪೋರ್ಟ್ ಕೊಟ್ಟು ಯಶಸ್ಸಿನ ದಾರಿ ನೋಡೋಣ. ಹಾಗಾದ್ರೆ ಇನ್ಯಾಕ್ ತಡ? ವಿ ಸಪೋರ್ಟ್ ಇಸ್ರೋ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ತಿಳುವಳಿಕೆ ನೀಡಿದ್ರೆ ನಿಮ್ಮೆಲ್ಲ ಕುಟುಂಬದವರು ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.